ಎಲ್ಲ ಕರ್ನಾಟಕ ಜನತೆಗೆ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನನ್ನ ತೋಟಕ್ಕೆ ಬಂದಿದ್ವಿ. ಇವತ್ತೇನ್ ಕೆಲಸ ಅಂದ್ರೆ ಮಳೆಗಾಲದಲ್ಲಿ ಎಲ್ಲ ಡ್ರಿಪ್ ಪೈಪ್ ನ ಸುತ್ತಿಕ್ಕಿದ್ವಿ. ಅದಕ್ಕೆ ಎಲ್ಲ ಈಚೆ ತೆಗೆದು ಕರೆಕ್ಟ್ ಆಗಿ ಜೋಡಿಸ್ತಾ ಇದೀವಿ. ಇವ್ ಬಂದು ಹೊಸ ಪೈಪ್ ನಮ್ ದನ ಶೆಡ್ ನೆಲ್ಲ ಉದುರಿಸ್ತಾ ಇದೀವಿ. ಯಾಕಂದ್ರೆ ಇವಾಗ ಹೊಸದು ಶೆಡ್ ಗಳು ಕಟ್ಸ್ತವ್ರೆ. ನಮ್ ತೋಟಕ್ಕೆ ಹೊಸ ಆಳ್ಗಳು ಬಂದಿದ್ರು. ಅವ್ರು ಹಸುಗಳು ಸಾಕ್ತಾರಂತೆ. ಅದಕ್ಕೆ ನಮ್ಮ ಅಣ್ಣವ್ರ ಮನೆಗೆ ಹಸುಗಳಿದ್ವು. ಅವ್ನು ಕೊಡ್ತೀನಿ ಅಂದ್ರೆ ಅದಕ್ಕೆ ಅವನ ಹತ್ರನೇ ಈಸ್ಕೊಳ್ಳೋಣ ಅಂತ ಅನ್ಕೊಂಡ್ ಡಿಸೈಡ್ ಮಾಡಿದ್ವಿ. ಈ ಸೈಡ್ ಶೆಡ್ ಗಳು 15 ವರ್ಷದ ಹಿಂದೆ ಉಣಿರವು. ಎಷ್ಟು ಕಟ್ಟಿಯವ ಅಂದ್ರೆ ಈಚ್ಕಣೆ ಬರ್ತಾ ಇಲ್ಲ. ಎಲ್ಲಾ ಶೆಡ್ ಗಳನ್ನ ಅಲ್ಲಿಗೆ ಕಟ್ ಮಾಡ್ಬಿಟ್ಟು ಕೂಚಗಳೆಲ್ಲ ಉದುರಿಸ್ತಾ ಇದೀವಿ. ಇಲ್ಲಿರೋ ಹಳೆ ಶೆಡ್ ಗಳನ್ನ ಹಳೆ ಕಡ್ಡಿ ಎಲ್ಲ ಯೂಸ್ ಮಾಡ್ಕೊಂತಾರೆ. ಕಡ್ಡಿ ಬದಲು ಕಂಬಿಗಳು ಹಾಕ್ತಾರೆ ಅಷ್ಟೇ. ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಉಪ್ಪಿಟ್ಟು ಮಾಡ್ಕೊಂಡ್ ಬಂದಿದ್ರು. ಕರೆದ್ರು ಊಟ ಮಾಡಕ್ ಬಂದಿದ್ದೀನಿ. ಊಟ ಮುಗಿಸ್ಕೊಂಡ್ ಕೆಳಗಡೆ ಬಂದೆ. ಇಲ್ಲಿ ನೋಡಿದ್ರೆ ಕಾಯಿ ಗಿಳ್ತವ್ರೆ. ಈ ತೊಗರಿಕಾಯಿ ಒಣಗಿರೋದು ಮನೆಗೆ ಹಾಕೊಂತಾರೆ. ಹಸೇವು ಮಾರ್ಕೆಟ್ಗೆ ಹಾಕ್ತಾರೆ. ಈ ಕಡೆ ತುಂಡ ಕಿಟ್ಟಾಯ್ತು. ಇವಾಗ ಪಕ್ಕದ ತುಂಡ ಕೀಳಕ್ ಹೋಗ್ತವ್ರೆ. ಇವತ್ತಿನ ಬ್ಲಾಗ್ ಅಲ್ಲಿ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಂದ್ರೆ ನಾಳೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಫಾಲೋ ಮಾಡ್ರಪ್ಪ.